ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಶ್ರೀಮಂತ, ಅವನೊಂದು ತೋಟ, ದೊಡ್ಡದಾದಂಥ ಒಂದು ತೋಟ ಇದೆ. ಆ ತೋಟದಲ್ಲಿ ಸಾಕಷ್ಟು ಪ್ರಾಣಿಗಳೆಲ್ಲ ಅವನು ಸಾಕಿದ್ದಾನೆ. ಅದರಲ್ಲಿ ಒಂದು ಹೆಸರುಗತ್ತೆ ಮತ್ತು ಅದರ ಮರಿನೂ ಇದೆ. ಹೆಸರುಗತ್ತೆಗೆ ವಯಸ್ಸಾಗಿದೆ, ಮುದುಕ ಆಗಿದೆ, ಕಣ್ಣು ಕಾಣಂಗಿಲ್ಲ ಸರಿಯಾಗಿ. ಆದರೆ ಒಂದು ಸಲ ಏನಾಗುತ್ತೆ, ಅದಕ್ಕೆ ಅದೇ ತೋಟದಲ್ಲಿರ್ತಕ್ಕಂಥ ಒಂದು ಹಾಳ ಬಾವಿ, ಅದಕ್ಕೆ ಗೊತ್ತಾಗಲಾರದೆ ಹಾಳ ಬಾವಿಯಲ್ಲಿ ಬಿದ್ದುಬಿಡುತ್ತೆ. ಆ ಕೆಳಗೆ ಬಿದ್ದು ವಾಸು ಬರಲಿಕ್ಕೆ ಪ್ರಯತ್ನ ಮಾಡುತ್ತೆ, ಅದು ಆಗಲ್ಲ. ಆವಾಗ ಅಲ್ಲೇ ಇದ್ದಲ್ಲೇ ಒದರ್ತಾ ಇರುತ್ತೆ. ಸೊ ಅದರ ಮರಿ ದಂಡಿಗೆ ನಿಂತ್ಕೊಂಡು ನೋಡ್ತೆ. ಸೊ ತನ್ನ ತಾಯಿ ಅಲ್ಲಿ ಬಿದ್ದಿದ್ದು ನೋಡಿ ಅದಕ್ಕೆ ಕನಿಕರ ಬರುತ್ತೆ, ಅಳು ಬರುತ್ತೆ. ಎಲ್ಲ ಸಪ್ಪಳ ನೋಡಿ ಬೇರೆ ಬೇರೆ ಪ್ರಾಣಿಗಳು ಬರ್ತಾವೆ, ಅಲ್ಲೆಲ್ಲ ದಂಡೆ ಮೇಲೆ ನಿಂತು ನೋಡ್ತಾವೆ. ಸೊ ಅವಕ್ಕೆ ಅದನ್ನು ನೋಡಿ, ಹೆಸರುಗತ್ತಿ ಕೆಳಗೆ ಬಿದ್ದದ್ದನ್ನು ನೋಡಿ ಕೆಲವಿಗೆ ಕನಿಕರ ಬರುತ್ತೆ, ಕೆಲವಿಗೆ ಉದಾಸೀನ ಆಗುತ್ತೆ. ಇದೆಲ್ಲ ನಡೆಯುತ್ತೆ. ಅವಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಹೆಂಗೆ ಎತ್ತಬೇಕಪ್ಪ ಗೊತ್ತಾಗಲ್ಲ, ಹೊರಗೆ ತರಬೇಕು ಗೊತ್ತಾಗಲ್ಲ. ಕಡೆಗೆ ಇದೆಲ್ಲ ಗದ್ದಲ ನೋಡಿ ಶ್ರೀಮಂತ ಅಲ್ಲಿಗೆ ಬರ್ತಾನೆ. ಹೆಸರುಗತ್ತಿ ಕೆಳಗೆ ಬಿದ್ದದ್ದನ್ನು ನೋಡಿ ಏನು ಮಾಡಬೇಕು? ಮುದಿ ಹೆಸರುಗತ್ತಿ, ವಯಸ್ಸಾಗಿದೆ, ಅದನ್ನೇನು ಉಪಯೋಗ ಇಲ್ಲ. ಅದಕ್ಕೆ ಅವನು ಪ್ಲ್ಯಾನ್ ಮಾಡ್ತಾನೆ, ಅದನ್ನ ಮೇಲೆ ಎತ್ತಲಿಕ್ಕೆ ಖರ್ಚು ಮಾಡೋಕ್ಕಿಂತ ಸೊ ಅದಕ್ಕೆ ಅದೇ ಬಾವಿಗೆ ಸಾಕಷ್ಟು ಮಣ್ಣುಗಳನ್ನು ಹಾಕಿ ಅದನ್ನು ತುಂಬಿಡೋದು. ಒಂದು ಕಡೆ ಅದೇ ಖರ್ಚಿನಲ್ಲಿ ಬಾವಿನೂ ತುಂಬಿಡುತ್ತೆ, ಹಾಳ ಬಾವಿ, ಜೊತೆಗೆ ಹೆಸರುಗತ್ತಿನೂ ಅಲ್ಲೇ ಸಮಾಧಿ ಆಗಿಬಿಡುತ್ತೆ. ಅದನ್ನ ಎತ್ತೋ ತಪ್ಪುತ್ತೆ ಅಂತ ವಿಚಾರ ಮಾಡ್ತಾನೆ. ಹಾಗೆ ವಿಚಾರ ಮಾಡಿ ಒಂದು ಟ್ರ್ಯಾಕ್ಟರ್ ತರಿಸಿ ಮಣ್ಣುಗಳನ್ನು ಅದರಲ್ಲಿ ಹಾಕ್ತಾನೆ. ಒಂದು ಟ್ರಕ್ ಹಾಕಿದೆ, 2 ಟ್ರಕ್ ಹಾಕಿದೆ. ಆವಾಗ ಹೆಸರುಗತ್ತಿಗೆ ಏನು ನಡೀತದ ಅಂತ ಗೊತ್ತೇ ಆಗಲ್ಲ, ಗಾಬರಿ ಆಗಿಬಿಡುತ್ತೆ. ತನ್ನ ಮೇಲೆ ತನಗೆಲ್ಲ ಜೀವನದ ಸಮಾಧಿ ಮಾಡ್ತಾ ಇದ್ದಾರೆ ಇವರು ಅಂತ ಅನಿಸುತ್ತೆ. ಆದರೆ ಮೇಲಿದ್ದಂತಹ ಆ ಮರಿ ಹೆಸರುಗತ್ತೆ ತಾಯಿಗೆ ಒಂದು ಧೈರ್ಯ ಹೇಳುತ್ತೆ, ಅಮ್ಮ, ಸೊ ನಿನ್ನ ಮೇಲೆ ಬೀಳತಕ್ಕಂಥ ಆ ಮಣ್ಣನ್ನು ಅಳಿಗಾಡಿಸಿ ಕೆಳಗೆ ಹಾಕ್ಬಿಡು ಮತ್ತು ಮೇಲೆ ನಿಲ್ಲು, ಮಣ್ಣಿನ ಮೇಲೆ ನಿಲ್ಲು ಅಂತ. ಆವಾಗ ಅದು ಸಹಿತ ಹೆಂಗೆ ನೀರು ಮಣ್ಣಿನ ಮೇಲೆ ಬೀಳುತ್ತೋ ಅದು ಮೈ ಒದಿರೋದು, ಸೊ ಅಳಿಗಾಡಿಸೋದು, ಮಣ್ಣನ್ನು ಕೆಳಗೆ ಹಾಕೋದು ಮತ್ತು ಮಣ್ಣ ಮೇಲೆ ನಿಲ್ಲೋದು ಮಾಡುತ್ತೆ. ಇದನ್ನೆಲ್ಲ ಮೊದಲೇ ನೋಡ್ತಿರ್ತಾವಲ್ಲ ಅವು ಪ್ರಾಣಿಗಳು. ನಮ್ಗೆ ಯಾಕಪ್ಪ ಇದು ಉಸಾಬರಿ ಅಂತ ಹೋಗ್ಬಿಟ್ಟಿರ್ತಾವೆ ಕೆಲವು ಎಲ್ಲ ಅಲ್ಲಿಂದ. ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಮಾಲಕ್ಕೆ ಏನು ಬೇಕಾದ್ ಮಾಡ್ಕೊಳ್ಳಕ್ಕ ಅಂತೇಳಿ. ಹಾಗೆ ಅದು ಹೆಚ್ಚು ಮಣ್ಣು ಹಾಕಿದಂಗೆಲ್ಲ ಇದು ಮೈ ಅಳಿಗಾಡಿಸೋದು, ಮೇಲೆ ನಿಂದಿರೋದು, ಮೈ ಅಳಿಸೋದು. ಇನ್ನೇನಪ್ಪ ಸ್ವಲ್ಪ ಮೇಲೆ ಬಂತು, ಇನ್ನು ಸ್ವಲ್ಪ ಜಾಗ ಉಳಿದಿದೆ. ಆವಾಗ ಹೆಸರುಗತ್ತೆ ಮೇಲೆ ದಂಡೆಗೆ ಬಂದು ಸೊ ತನ್ನ ಒಂದು ಜೀವವನ್ನು ಉಳಿಸಿಕೊಳ್ಳುತ್ತೆ, ಹೊರಗಡೆ ಬರುತ್ತೆ. ಅಂದರೆ ಹೊರಗಡೆ ಮರಿ ಹೆಸರುಗತ್ತೆಯ ಪ್ರಯತ್ನ, ಅದರದ್ದು ಏನು ತಾಯಿ ಸಲುವಾಗಿರ್ತಕ್ಕಂಥ ಅದರದ್ದು ಕಾಳಜಿ, ಅದರ ಜೊತೆಗೆ ಆ ಮುದಿ ಹೆಸರುಗತ್ತೆಯ ಪ್ರಯತ್ನ ಅದು. ಸೊ ತಂದರೆ ಅದು ಸಹಿತ ತಾಳ್ಮೆಯಿಂದ, ಸೊ ತಾಳ್ಮೆಯನ್ನು ಕಳ್ಕೊಳ್ಳಾರ್ದೇ ಸೊ ತನ್ನ ಪ್ರಯತ್ನವನ್ನು ಮುಂದುವರಿಸಿ ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿರುತ್ತೆ, ಮೇಲಿನ ಮೇಲೆ ಬಂದೇ ಬರುತ್ತೆ, ಅದು ಬದುಕು, ಇದಕ್ಕೆ ಜೀವನ ಅಂತಾರೆ. ಕಷ್ಟಗಳ ಬಂತು ಅಂಥೇಳಿ ಗಾಬರಿಯಾಗಿ ಅದರಲ್ಲಿ ಸಮಾಧಿ ಆಗಬೇಕಂತ ಏನಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ಹೆಸರುಗತ್ತೆ ತನ್ನ ಮೈಯೆಲ್ಲ ಅಳಿಗಾಡಿಸಿ ಹೊರಗೆ ಹಾಕ್ತವೋ ಅದೇ ಥರ ಇದರಿಂದ ಹೊರಗಡೆ ಬರಬೇಕು. ಸೊ ಒಂದು ದಿವಸ ಒಂದು ಫೈನ್ ಮಾರ್ನಿಂಗ್ ಸೊ ನಮಗೆ ಒಳ್ಳೆಯದು ಆಗೇ ಆಗುತ್ತೆ. ಆ ಕಷ್ಟಗಳಿಂದ ನಾವು ಹೊರಗಡೆ ಬಂದೇ ಬರ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಗೆ ಯಾವಾಗಿರುತ್ತೆ, ಆವಾಗ ನಾವು ಯಶಸ್ವಿ ಆಗುತ್ತೀವಿ. ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳಿಂದ ಹೊರಗೆ ಬರೋ ಪ್ರಯತ್ನವನ್ನು ನಮಗೆ ಮಾಡಬೇಕಾಗುತ್ತೆ, ತಾಳ್ಮೆಯಿಂದ ಸಹನೆಯಿಂದ ಮಾಡಬೇಕಾಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದು ಯೂಟ್ಯೂಬ್ ಚಾನಲ್, ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೇರೆಯವರಿಗೆ ಈ ವಿಷಯವನ್ನು ವರ್ಗಾವಣೆ ಮಾಡಿರಿ. ಸೊ ನಿಮ್ಮ
ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಿರ್ಬೋದು, ಎಲ್ಲರಿಗೂ ಸಹಿತ ಈ ವಿಷಯವನ್ನು ಪಾಸ್ ಆನ್ ಮಾಡಿರಿ. ಧನ್ಯವಾದಗಳು.